ರಾಜ್ಯ ಕಾಂಗ್ರೆಸ್ ಅಲ್ಲಿ ಸೃಷ್ಟಿಯಾಗಿರುವಂತ ಅಧಿಕಾರದ ಹಗ್ಗ ಜಗ್ಗಾಟ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪರವಾಗಿ ಬ್ಯಾಟ್ ಬೀಸೋರ ಶಾಸಕರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಟೀಮ್ ಬಿಲ್ಡ್ ಆಗ್ತಾ ಇದೆ ಎರಡೂ ಕಡೆಯೂ ಕೂಡ. ಸಿಎಂ ಡಿಸಿಎಂ ಕೂಡ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಈ ಮಧ್ಯೆ ಈ ಕುರ್ಚಿ ಕದನಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಶನಿವಾರದ ಹೊತ್ತು ಅನ್ನೋ ಪ್ರಶ್ನೆ. ಸಿಎಂ ಡಿಸಿಎಂ ಸಂಧಾನಕ್ಕೆ ರೆಡಿಯಾಗಿದೆಯಾ ವೇದಿಕೆ? ಕುರ್ಚಿ ಸಮರಕ್ಕೆ ಯಾವ ಸೂತ್ರ ಇದೆ ಹೈಕಮಾಂಡ್ ಬಳಿ? ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ ಅಂತ ಇಬ್ರು ಹೇಳ್ತಾರೆ. ಬಟ್ ಹೈಕಮಾಂಡ್ ಹೇಳಬೇಕಲ್ವಾ? ಏನ್ ಹೇಳಬೇಕು ಹೈಕಮಾಂಡ್? ಇಬ್ಬರ ಮಧ್ಯೆ ಆಯ್ಕೆ ಯಾವುದು? ಎರಡು ಪ್ರಮುಖ ನಾಯಕರ ಮಧ್ಯೆ ಹೈಕಮಾಂಡ್ ಒಲವು ಯಾರ ಕಡೆಗೆ ಮತ್ತು ತಾನು ತೆಗೆದುಕೊಳ್ಳುವಂತ ನಿರ್ಧಾರ ರಾಜ್ಯದಲ್ಲಿ ಸೃಷ್ಟಿಸಬಹುದಾದಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಈ ಹಂತದಲ್ಲಿ ಹೈಕಮಾಂಡ್ ಅಂಗಳದಲ್ಲಿರುವಂಥ ಚೆಂಡು, ಹೈಕಮಾಂಡ್ ಈ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕುತೂಹಲ. ಇಬ್ರು ಹೇಳ್ತಾರೆ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೀವಿ ಅನ್ನೋದನ್ನ. ಮಾಧ್ಯಮಗಳ ಮುಂದೆ ಆ ರೀತಿ ಹೇಳ್ತಿದ್ದಾರೆ. ಒಳಗಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. ನಾನು ಈ ಡಿಸ್ಕಷನ್ ನಲ್ಲಿ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಅವರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ. ಬಹುಶಃ ಇಬ್ಬರು ಪ್ರಮುಖ ನಾಯಕರು, ಒಬ್ಬರು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತರೋದಲ್ಲಿ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಟ್ಟವರು, ಮತ್ತೊಬ್ಬರ ಹೆಸರಿನಿಂದಲೇ ಓಟು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಇರೋರು. ಸೊ ಇಬ್ಬರ ಮಧ್ಯೆ ಆಯ್ಕೆ ಅಂತಾದರೂ ಕೂಡ ಹೈಕಮಾಂಡ್ಗೆ ಎಷ್ಟು ಜಟಿಲ ಇದು? ನೋಡಿ, ಹೈಕಮಾಂಡ್ಗೆ ನಿಶ್ಚಿತವಾಗಿ ಎಲ್ಲ ದೃಷ್ಟಿಕೋನದಿಂದ ಹೈಕಮಾಂಡ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದು ಕೇವಲ ನಾಯಕತ್ವ ಬದಲಾವಣೆ, ಒಬ್ಬರನ್ನು ತೆಗೆದು ಇನ್ನೊಬ್ಬರನ್ನು ತಂದರು ಅಂತಕ್ಕಂಥದ್ದಲ್ಲ. ರಾಜ್ಯದ ರಾಜಕಾರಣ ಜಾತಿಗಳ ದೃಷ್ಟಿಯಿಂದ ಕೂಡ ಒಂದು ರೀಅಲೈನ್ಮೆಂಟ್ನತ್ತ ರಾಜ್ಯದ ರಾಜಕಾರಣ ನೋಡ್ತಾ ಇದೆ. ದೇವೇಗೌಡರು, ಯಡಿಯೂರಪ್ಪನವರು ಬಹುತೇಕ ರಾಜಕೀಯವಾಗಿ ಸೈಡ್ ಲೈನ್ನಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಹೋದ ತಕ್ಷಣ ಜಾತಿಗಳ ರೀಅಲೈನ್ಮೆಂಟ್ 2028ರ ಚುನಾವಣೆಯಲ್ಲಿ ಆಗತ್ತೆ ಅನ್ನುವ ಸಂದರ್ಭದಲ್ಲಿ ಹೈಕಮಾಂಡ್ ಹೇಗೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಭಾಳ ಸೂಕ್ಷ್ಮವಾಗಿ ಕೂಡ ಅದನ್ನು ಅವಲೋಕಿಸಲಾಗ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಒಂದು ಅತಿ ದೊಡ್ಡ ಮಾಸ್ ಲೀಡರ್. ಪ್ರಾಯಶಃ ನಿಜಲಿಂಗಪ್ಪನವರು, ದೇವರಾಜ ಅರಸರು ಮತ್ತು ವೀರೇಂದ್ರ ಪಾಟೀಲ್, ಬಂಗಾರಪ್ಪ ನಂತರ ಅತಿ ದೊಡ್ಡ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದವರಲ್ಲಿ ಸಿದ್ದರಾಮಯ್ಯನವರು. ಹೀಗಿರುವಾಗ ಸಿದ್ದರಾಮಯ್ಯನವರನ್ನು ಅವಮಾನ ಮಾಡಿ, ಸಿದ್ದರಾಮಯ್ಯನವ್ರನ್ನ ಅಸಮಾಧಾನಕ್ಕೆ ದೂಡಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಪಕ್ಕಕ್ಕೆ ಸರಿಸಿದರೆ ನಿಶ್ಚಿತವಾಗಿ ನೋಡಿ, ಶಾಸಕರ ಸಂಖ್ಯಾಬಲ ಆ ಕಡೆ ಈ ಕಡೆ ಆಗಬಹುದು, ಆದರೆ ವೋಟ್ ಬ್ಯಾಂಕ್ ಆ ಕಡೆ ಈ ಕಡೆ ಆದರೆ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗತ್ತೆ. ನಾಯಕತ್ವ ಬದಲಾವಣೆ ಅಟ್ ವಾಟ್ ಕಾಸ್ಟ್ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಯೋಚನೆ ಮಾಡಬೇಕಾಗತ್ತೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೂಡ ಭಾಳ ತರಾತುರಿಯಲ್ಲಿ 2.5 ವರ್ಷ ತುಂಬ ತರಾತುರಿಯನ್ನು ತೋರಲಿಲ್ಲ. ಆದರೆ ಈಗ ಅವರು ಡೆಸ್ಪರೇಟ್ ಆದಂತೆ ಕಂಡು ಬರ್ತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ಗೂ ಕೂಡ ಗೊತ್ತಿದೆ, ಸಿದ್ದರಾಮಯ್ಯನವ್ರನ್ನ ಅಂದರೆ 4 ದಿನದಲ್ಲಿ ತೆಗೆದು ಹಾಕಿ ನಾನು ಮುಖ್ಯಮಂತ್ರಿಯಾಗಿ ವೋಟ್ ಬ್ಯಾಂಕ್ ಚಲ್ಲಾಪಿಲ್ಲಿಯಾಗಿ ಅದನ್ನು ಅವರು ಕೂಡ ಬಯಸಲ್ಲ. ಯಾಕಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇಂಟ್ಯಾಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವ್ರಿಗೂ ಕೂಡ ಲಾಭ ಆಗುತ್ತೆ. ಆ ದೃಷ್ಟಿಕೋನದಿಂದ ಕಾಂಗ್ರೆಸ್ ಹೈಕಮಾಂಡ್ ಏನು ಭರವಸೆಯನ್ನು ನೀಡಿತ್ತು ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದ್ದಾರೆ ಅಕ್ಷತ್. ಆ ಭರವಸೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಈಡೇರಿಸಲಿಕ್ಕೆ ಸಿದ್ಧ ಇದೆಯಾ ಅಂತಕ್ಕಂಥದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಒತ್ತಡವನ್ನು ಹಾಕ್ತಿದ್ದಾರೆ. ಬಟ್ ಇದು ನಾಳೆನೇ ಆಗುತ್ತಾ, 2-3 ತಿಂಗಳ ಟೈಮ್ ತೆಗೆದುಕೊಳ್ಳುತ್ತಾ? ಒಂದಂತೂ ನಿಶ್ಚಿತ, ಹೈಕಮಾಂಡ್ ಇದಕ್ಕೆ ತಾತ್ಕಾಲಿಕ ತೇಪೆ ಆದರೂ ಆಗಬೇಕು ಅಥವಾ ಒಂದು ಶಾಶ್ವತ ನಿರ್ಣಯವನ್ನಾದರೂ ತೆಗೆದುಕೊಳ್ಬೇಕು. ಯು ಕೆನಾಟ್ ಪ್ರೊಲಾಂಗ್ ದಿಸ್ ಕ್ರೈಸಿಸ್ ಫಾರ್ ಎನ್ ನಂಬರ್ ಆಫ್ ಡೇಸ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಕಳೆದ 10 ದಿನದಿಂದ ನೀವು ನೋಡಿದರೆ ರಾಜ್ಯದಲ್ಲಿ ಬೇರೆ ಯಾವುದೇ ಚರ್ಚೆನೇ ಇಲ್ಲ. ಹೌದು, ಇಡೀ ವಿಧಾನಸೌಧ ಒಂದು ರೀತಿ ಟಪ್ ಆಗಿಬಿಡುತ್ತೆ ಈ ರೀತಿಯ ಕ್ರೈಸಿಸ್ ಟೈಮಲ್ಲಿ. ಹೀಗಾಗಿ ಎಷ್ಟು ದಿನಗಳ ಕಾಲ ಇದನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ ಹೈಕಮಾಂಡ್? ಇಲ್ಲಿ ಒಂದು ಪ್ರಶ್ನೆ. ಈಗ ಬದಲಾವಣೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಆಗತ್ತೆ ಅಂತಾದ್ರೆ, ಇವತ್ತು ಬದಲಾವಣೆ ಮಾಡಿದ್ರು ಸಮಸ್ಯೆ ಆಗತ್ತೆ, 1 ವರ್ಷದ ನಂತರ ಬದಲಾವಣೆ ಮಾಡಿದ್ರು ಸಮಸ್ಯೆ ಆಗತ್ತೆ. ಹಾಗಂತ ಎಷ್ಟು ದಿನ ಇದನ್ನು ಹೇಳ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅಲ್ಲ ನೋಡಿ, ಬದಲಾವಣೆ ಈಗ ನಾಯಕತ್ವ ಈಗ 2028ರ ದೃಷ್ಟಿಕೋನದಿಂದ ನೋಡಿ, ಸಿದ್ದರಾಮಯ್ಯನವ್ರಿಗೆ 80 ವರ್ಷ ಆಗುತ್ತೆ. ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ, ನಾನೇನು 2028 ಸ್ಪರ್ಧೆ ಮಾಡಲ್ಲ ಅಂತ. ಹಾಗಿರುವಾಗ ಸಿದ್ದರಾಮಯ್ಯನವ್ರನ್ನ 28ರವರೆಗೆ ಹೋಗಿ 28ಕ್ಕೆ ಯಾರ್ದೋ ನಾಯಕತ್ವದಲ್ಲಿ ಹೋಗ್ತೀವಿ ಅನ್ನೋದು ಆಗಲ್ಲ.
ಹೊಸ ನಾಯಕತ್ವ ಬೇಕು. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಸಿದ್ದರಾಮಯ್ಯನವರನ್ನು ಅಂದರೆ ಏಕಾಏಕಿ ಅವರ ಮನಸ್ಸಿಲ್ಲದೆ ನಾಳೆನೇ ನೀವು ಕುರ್ಚಿ ಖಾಲಿ ಮಾಡಬೇಕು, ರಾಜೀನಾಮೆ ಕೊಡಬೇಕು, ಆ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಯಾಕಂದರೆ ಹಿಂದೆಲ್ಲ ನಾವು ನೋಡಿದ್ದೀವಿ, ನಿಜಲಿಂಗಪ್ಪನವ್ರದ್ದು ಇಂದಿರಾ ಗಾಂಧಿಯವ್ರದ್ದು ಬಿಡಿ, ಅದು ತಿಕ್ಕಾಟನೇ ಬೇರೆ, ಅದು ಸಂಸ್ಥಾ ಕಾಂಗ್ರೆಸ್ ಸೀನಿಯರ್ಸ್ ವರ್ಸಸ್ ಇಂದಿರಾ ಗಾಂಧಿ ಇತ್ತು. ದೇವರಾಜ ಅರಸರು ಮತ್ತು ಕಾಂಗ್ರೆಸ್ ನಡುವೆ ತಿಕ್ಕಾಟ ಆದಾಗ 83ರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ಸೇತರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, ಜನತಾ ಪಾರ್ಟಿ. ಅದರಲ್ಲಿ ಅರಸು ಕ್ರಾಂತಿರಂಗ ಕೂಡ ಇತ್ತು. ಅದಾದಮೇಲೆ ನೀವು ನೋಡ್ತಾ ಹೋಗಿ ರಾಮಕೃಷ್ಣ ಹೆಗಡೆ ಅವರನ್ನು ತೆಗೆದ್ಮೇಲೆ ಬೊಮ್ಮಾಯಿ ಅವರನ್ನು ತಂದರು, ಜಗಳ, ಕಿತ್ತಾಟ, ಜನತಾ ಪಾರ್ಟಿ ಅಧಿಕಾರ ಕಳೆದು ಕಾಂಗ್ರೆಸ್ಸಲ್ಲೇ ವೀರೇಂದ್ರ ಪಾಟೀಲ್, ಲಿಂಗಾಯತರು ನಿಜಲಿಂಗಪ್ಪನವರ ನಂತರ ಸುಮಾರು 20 ವರ್ಷಗಳ ನಂತರ ಕಾಂಗ್ರೆಸ್ಸಿಗೆ ವಾಪಸ್ ಬಂದಿದ್ದರಿಂದ ಕಾಂಗ್ರೆಸ್ಗೊಂದು ಪ್ರಚಂಡ ವಿಜಯ ದೊರೆತು, 170+ ಹೋದರು. ಬಟ್ ವೀರೇಂದ್ರ ಪಾಟೀಲ್ರನ್ನು ಅಂದರೆ ರಾಜೀವ್ ಗಾಂಧಿ ಅವರ ಮನೆಗೆ ಬಂದು ವೀರೇಂದ್ರ ಪಾಟೀಲ್ರನ್ನು ನೋಡ್ಲಿಕ್ಕೆ ಕೊಡಲಿಲ್ಲ ಅವ್ರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ HAL ಏರ್ಪೋರ್ಟ್ಗೆ ಹೋಗಿ ವಿ ವಿಲ್ ಚೇಂಜ್ ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಲೆಜಿಸ್ಲೇಟಿವ್ ಪಾರ್ಟಿ ವಿಲ್ ಟೇಕ್ ಎ ಕಾಲ್ ಅಂತ ಹೇಳೋದ್ರು. ಅದಾದಮೇಲೆ ಬಂಗಾರಪ್ಪನವ್ರು ಬಂದರು, ಬಂಗಾರಪ್ಪನವ್ರನ್ನ ತೆಗೆದ್ರು. 94ರಲ್ಲಿ ಕಾಂಗ್ರೆಸ್ ಹೆಚ್ಚು ಕಡಿಮೆ 140 ಸೀಟ್ಸ್ಗಳನ್ನು ಕಳ್ಕೊಳ್ತು. ಅಂದರೆ ನಾನು ಹೇಳುವ ಉದ್ದೇಶ ಏನು ಅಂತಂದರೆ, ಹೈಕಮಾಂಡ್ ಡಸಂಟ್ ವಾಂಟ್ ಟು ಟೇಕ್ ಆನ್ ದಿಸ್ ಮಾಸ್ ಲೀಡರ್ಸ್ ಎನಿಮೋರ್. ನೀವು BJPಯನ್ನು ಕೂಡ ನೋಡಿದ್ರೆ ಅವರು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ತೆಗೆದು ಅವ್ರಿಗೆ ಬೇಕಾದ ರೀತಿಯಲ್ಲಿ ಲಿಂಗಾಯತರನ್ನೇ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಯಿತು. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಮುನಿಸಿಗೆ ದೂಡಿ ನಿಮ್ದು 2.5 ವರ್ಷ ಆಯಿತು, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಆ ಸ್ಥಿತಿ ಕಾಂಗ್ರೆಸ್ನಲ್ಲೂ ಕೂಡ ಸರ್. ಇಲ್ಲಿ ನಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.